ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ತುಂಬನೇ ಟೇಸ್ಟಿಯಾದ ರುಚಿಕರವಾದಂಥ ಟೊಮೊಟೊ ಬಾತನ್ನು ಮಾಡೋದು ಹೇಗೆ ಅನ್ನೋದನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲಿನೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಸಂಪೂರ್ಣವಾಗಿ ವಿಡಿಯೋನ ನೋಡಿ, ಚೆನ್ನಾಗಿ ಅರ್ಥ ಆಗುತ್ತೆ. ತುಂಬನೇ ಕಡಿಮೆ ಸಮಯದಲ್ಲಿ ನಿಮಗೆ ತುಂಬ ಸುಲಭವಾಗಿ ಅರ್ಥ ಆಗೋ ಥರ ಈ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್. ಟೊಮೊಟೊ ಬಾತ್ ಮೊದಲಿಗೆ ಇಲ್ಲಿ ಕುಕ್ಕರ್ಗೆ ನಾನು 2 ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಗ್ಗರಣೆಗೋಸ್ಕರ ಪಲಾವ್ ಎಲೆ, ಗೋಡಂಬಿ ಹಾಗೂ ಮಾರಾಟಿ ಮೊಗ್ಗು, ಪಲಾವ್ಗೆ ಏನೇನು ಸಾಮಾನು ಇರುತ್ತೆ ಅದು, ಕ್ಯಾರೆಟು, ಹಾಗೆಯೇ ಆಲೂಗಡ್ಡೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮಟ, ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಕೂಡ ಇದಕ್ಕೆ ಬೇಕಾಗುವಂಥ ಪದಾರ್ಥಗಳು. ಇದೆಲ್ಲ ಕೂಡ ನಾವು ಒಗ್ಗರಣೆಗೆ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆಗಿದ ನಂತರ ನಾವು ಒಗ್ಗರಣೆಗೆ ಹಾಕಬೇಕು. ಇಲ್ಲಿ ಅರ್ಧ ಸ್ಪೂನು ನಾನು ಚಕ್ಕೆ ಹಾಗೂ ಲವಂಗದ ಪುಡಿಯನ್ನು ತಗೊಳ್ತಾ ಇದ್ದೀನಿ. ಲವಂಗ ಹಾಗೂ ಚಕ್ಕೆ ಹಾಗೆ ಬೇಕಾದರೂ ಹಾಕ್ಕೋಬಹುದು, ಇಲ್ಲ ಪುಡಿ ಇದ್ರೆ ಪುಡಿ ಬೇಕಾದರೂ ಹಾಕ್ಕೋಬಹುದು. ಇವಾಗ ಕಾದಿರೋಂಥ ಎಣ್ಣೆಗೆ ಇಲ್ಲಿ ಇಟ್ಕೊಂಡಿರೋಂಥ ಎಲ್ಲ ಮಸಾಲೆ ಪದಾರ್ಥಗಳನ್ನು ಕೂಡ, ಪಲಾವ್ ಸಾಮಾನು ಏನಿರುತ್ತೆ ಅದು ಹಾಕ್ತಾ ಇದ್ದೀನಿ ನೋಡಿ. ಈಗ ಇದು ಸ್ವಲ್ಪ ಕೆಂಪಾಗಿದ ನಂತರ ನಾವು ಹಸಿ ಮೆಣಸಿನ್ಕಾಯಿನೂ ಕೂಡ ಇದಕ್ಕೆ ಸೇರಿಸ್ಕೋಬೇಕು. ಹಸಿ ಮೆಣಸಿನ್ಕಾಯಿ ಸೇರಿಸಿದ್ದಾಗಿದ ನಂತರ ಸ್ವಲ್ಪ ಉಪ್ಪನ್ನು ಉದುರಿಸ್ಕೊಂಡ್ರೆ ಇದು ಹಸಿಮೆಣಸಿನ್ಕಾಯಿ ಏನಿದೆಯಲ್ಲ ಅದು ಮೇಲ್ಗಡೆ ಸಿಡಿಯೋದಿಲ್ಲ. ಆ ಕಾರಣದಿಂದ ಸ್ವಲ್ಪ ಉಪ್ಪನ್ನು ಉದುರಿಸಿ ನಂತರ ಇವಾಗ ನಾವು ಅದಕ್ಕೆ ಈರುಳ್ಳಿಯನ್ನು ಸೇರಿಸ್ಕೋಬೇಕು. ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ಆಗೋವರೆಗೂ ಕೂಡ ಅದನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ 1 ಸ್ಪೂನ್ ಅದಕ್ಕೆ ಸೇರಿಸಿ ಮತ್ತೆ ಇನ್ನೊಂದು ಸಲ ನಾವು ಅದು ಕೂಡ ಒಂದು ಸ್ವಲ್ಪ ಕೆಂಪಾಗೋವರೆಗೂ ಕೂಡ ಕೈ ಆಡಿಸ್ತಾ ಇರಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕೆಂಪಾದ ನಂತರ ಈಗ ನಾವು ಹೆಚ್ಚಿಟ್ಕೊಂಡಿರೋಂಥ ಟೊಮಾಟೋನ ಹಾಕ್ಕೊಂಡು ಅದು ಕೂಡ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಹುಳಿ ಜಾಸ್ತಿ ಬೇಡ ಅಂತಂತಂದರೆ ಫಾರಮ್ ಟೊಮಾಟೋನ ಯೂಸ್ ಮಾಡ್ಬೋದು. ಹುಳಿ ಬೇಕು ಅನ್ನೋಂಥದ್ದಾದರೆ ನೀವು ನಾಟಿ ಟೊಮಾಟೋನ ಕೂಡ ಯೂಸ್ ಮಾಡ್ಕೋಬಹುದು. ಆಮೇಲೆ ಇವಾಗ ಹೆಚ್ಚಿಟ್ಕೊಂಡಿರೋಂಥ ಕ್ಯಾರೆಟು ಹಾಗೂ ಆಲೂಗಡ್ಡೆಯನ್ನು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಸ್ವಲ್ಪ ಬೇಯೋವರೆಗೂ ಕೂಡ ಕೈ ಆಡಿಸ್ತಾ ಇರಬೇಕು. ಆಮೇಲೆ ಇವಾಗ ನಾವು ಪುಡಿ ಇಟ್ಕೊಂಡಿದ್ವಲ್ಲ, ಚಕ್ಕೆ ಹಾಗೂ ಲವಂಗದ ಪುಡಿ, ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಅರಿಶಿನವನ್ನು ಕೂಡ ಸೇರಿಸಿ ಮತ್ತೆ ಪುನಃ ಅದನ್ನು ಕೈ ಆಡಿಸ್ಬೇಕು. ಇನ್ನೊಂದು ಕಡೆಗೆ ನಾವು 1.5 ಲೋಟ ಅಕ್ಕಿಯನ್ನು ತಗೊಂಡು ಅದು 3 ಸಲ ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ನಾವು ಈ ಒಗ್ಗರಣೆಗೆ ಅಕ್ಕಿಯನ್ನು ಹಾಕಿಬಿಟ್ಟು ನೀಟಾಗಿ ಕೈ ಆಡಿಸ್ಬೇಕು. ಆಮೇಲೆ 1.5 ಲೋಟಕ್ಕೆ ನಾನು ಇಲ್ಲಿ 2.5 ಲೋಟ ನೀರನ್ನು ಹಾಕ್ತಾ ಇದ್ದೀನಿ. 2.5 ಲೋಟ ನೀರು ಹಾಕಿದಾಗ ಅದು ತುಂಬ ಚೆನ್ನಾಗಿ ಹೂ ಅರಳದಂಗೆ ಅರಳುತ್ತೆ. ಇನ್ನೂ ಹೆಚ್ಚಿಗೆ ನೀರು ಹಾಕೋದೇನು ಬೇಡ. 2.5 ಲೋಟ ಸಾಕು 1.5 ಲೋಟ ಅಕ್ಕಿಗೆ. ಈಗ ನೀರು ಹಾಕಿದ ನಂತರ ಅದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪು ಕಮ್ಮಿ ಇದೆ ಅಂದರೆ ಮತ್ತೆ ಪುನಃ ನೀವು ಹಾಕ್ಕೊಂಡು 1 ಕುದಿ ಬರೋವರೆಗೂ ಕೂಡ ಇದು ಹಾಗೆ ಓಪನ್ ಇಟ್ಟು 1 ಕುದಿ ಬಂದಾಗಿದ ನಂತರ ನಾವು ಅದಕ್ಕೆ ಲಿಡ್ಡನ್ನು ಹಾಕಬೇಕು. 2 ವಿಸಿಲ್ ಆಗಿದ ನಂತರ ಅದನ್ನು ನಾವು ಓಪನ್ ಮಾಡಿಕೊಂಡಾಗ ನೋಡಿ ಟೊಮೊಟೊ ಬಾತ್ ಹೀಗೆ ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಿ ಹೂ ಅರಳದಂಗೆ ಅರಳಿದೆ ನೋಡಿ ಟೊಮೊಟೊ ಬಾತು. ತುಂಬನೇ ಸುಲಭವಾಗಿ ತುಂಬ ಕಡಿಮೆ ಸಮಯದಲ್ಲಿ ನಾವು ಈ ಟೊಮೊಟೊ ಬಾತನ್ನು ಬೇಗನೆ ಮಾಡ್ಕೋಬಹುದು ಫ್ರೆಂಡ್ಸ್. ನೋಡಿದ್ರಲ್ಲ ಟೊಮೊಟೊ ಬಾತು ಎಷ್ಟು ಸುಲಭ, ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಹೇಳಿಬಿಟ್ಟು ಕಡಿಮೆ ಸಮಯದಲ್ಲಿ ಇವತ್ತು ನಾನು ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.